ಯೂಸ್ ಮಾಡೋ ಬ್ರಷ್, ಐಬ್ರೋ ಯೂಸ್ ಮಾಡೋದು, ಸೊ ಪ್ರತಿ ಒಂದೂ ಕೂಡ ಇರುತ್ತೆ. ನಾನು ಅನ್ಕೊಂತಿರ್ತೀನಿ ಇದನ್ನ ಯಾರಾದ್ರೂ ವಾಶ್ ಮಾಡ್ಕೊಂತಿರ್ತಾರ, ಎಲ್ಲೋ ತುಂಬಾ ರೇರ್ ಅಂತ ಅನ್ಕೊಂತೀನಿ. ನಾನಿವತ್ತು ನಿಮ್ಮ ಜೊತೆ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ವಾಶ್ ಮಾಡೋದನ್ನ ಮರ್ತಿರೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆದಷ್ಟು ನಾವು ಕೆಲವೊಂದಿಷ್ಟು ಡೈಲಿ ಯೂಸಸ್ ಐಟಮ್ಸ್ಗಳನ್ನ ನಾವು ವಾಶ್ ಮಾಡೋದೇ ಇಲ್ಲ. ತುಂಬ ಮರ್ತಿರ್ತೀವಿ ಅಂತಲೇ ಹೇಳ್ತೀನಿ. ಕೆಲವೊಬ್ಬರು ಯೂಸ್ ಮಾಡ್ತಾ ವಾಶ್ ಮಾಡ್ತಾ ಇರ್ಬೋದು. ಬಟ್ ಕೆಲವೊಬ್ಬೊಬ್ಬರು ಇದನ್ನು ಖಂಡಿತ ಮರ್ತಿರ್ತಾರೆ ಅಂತ ಹೇಳ್ತೀನಿ. ಸೊ ಆ ವಸ್ತುಗಳು ಯಾವ್ಯಾವು, ಸೊ ಇದನ್ನೆಲ್ಲ ನಾವು ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಿದು ಫೇಸ್ ತೋರಿಸ್ತೇನೆ ಇಷ್ಟೊಂದೆಲ್ಲ ಹಾಕೊಂಡು ಕೂತಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಇಷ್ಟೊಂದು ಐಟಮ್ಸ್ಗಳನ್ನ ನಾವು ಡೈಲಿ ಬೇಸಾಗಿ ಯೂಸ್ ಮಾಡ್ತಾನೆ ಇರ್ತೀವಿ. ಕೆಲವೊಂದಿಷ್ಟನ್ನ ಅವಾಗವಾಗ ಕೂಡ ಯೂಸ್ ಮಾಡ್ತಾ ಇರ್ಬೋದು. ಬಟ್ ಇದು ಯಾವುದ್ರೂ ಕೂಡ ನಾವು ಕ್ಲೀನ್ ಮಾಡಬೇಕು, ಇದನ್ನೆಲ್ಲ ವಾಶ್ ಮಾಡಿ ಇಟ್ಕೊಬೇಕು ಅಂತ ಅಂದ್ಬಿಟ್ಟು ಗಮನ ಹರಿಸೋದೇ ಇಲ್ಲ. ಅಷ್ಟು ಮರ್ತ್ಬಿಟ್ಟಿರ್ತೀವಿ ಅಲ್ವಾ, ಅಯ್ಯೋ ಬಿಡು ಯಾರು ಅದನ್ನೆಲ್ಲ ಕ್ಲೀನ್ ಮಾಡೋದು, ಇದೆಲ್ಲ ಇಂಪಾರ್ಟೆಂಟಾ ಅನ್ನೋ ಥಾಟ್ ಅಂತೂ ಬಂದೇ ಬರುತ್ತೆ. ಬಟ್ ಇಲ್ಲ, ಇದನ್ನೆಲ್ಲ ನೀಟಾಗಿ ನಾವು ವಾಶ್ ಮಾಡ್ಕೊಳ್ಬೇಕು. ಅವಾಗ ಆದರೂ ಅಟ್ಲೀಸ್ಟ್ ಒಂದು ಮಂತ್ಲಿ ಇಷ್ಟು ದಿನಕ್ಕೆ ಒಂದ್ಸತಿನಾದರೂ ಅಂತಾನು ಇದನ್ನೆಲ್ಲ ವಾಶ್ ಮಾಡ್ಕೊಬೇಕು. ಸೊ ಬನ್ನಿ ಯಾವ್ದ್ಯಾವ್ದು ಅಂತ ತೋರಿಸ್ತಾ ಹಂಗೇನೆ ಶೇರ್ ಮಾಡ್ಕೊತೀನಿ. ಅವಾಗಲೇ ಒಂದಿಷ್ಟು ಐಟಮ್ಸ್ಗಳ ಬಗ್ಗೆ ತೋರಿಸ್ಬಿಟ್ಟು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಸೊ ಆ ವಸ್ತುಗಳು ಯಾವ್ಯಾವು, ನಾವು ಅದನ್ನೆಲ್ಲ ಯಾವ ಟೈಮಲ್ಲಿ ಕ್ಲೀನ್ ಮಾಡ್ಕೊಬೇಕು, ಅಟ್ಲೀಸ್ಟ್ ಇಷ್ಟು ದಿನ ಬಿಟ್ಟಾದ್ರೂ ಕ್ಲೀನ್ ಮಾಡ್ಕೋಬೇಕು ಅಂತ ಇರುತ್ತೆ ಅಲ್ವಾ. ಆ ವಸ್ತುಗಳನ್ನ ನಾವು ಯಾವ್ಯಾವ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತೀವಿ, ಆ ವಸ್ತುಗಳು ಯಾವ್ಯಾವು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬನ್ನಿ. ಸೊ ಮೊದಲನೇದಾಗಿ ಕೂಮ್, ಬಾಚನ್ಗೆ. ಸೊ ಬಾಚನ್ಗೆನ ನಾವು ತುಂಬಾ ದಿನದಿಂದ ಯೂಸ್ ಮಾಡ್ತಿರ್ತೀವಿ, ಬಟ್ ಇದನ್ನ ವಾಶ್ ಮಾಡೋದನ್ನ ಮಾತ್ರ ಮರ್ತ್ಬಿಟ್ಟಿರ್ತೀವಿ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದು ಕೊಳೆ ಇಲ್ಲ ಅನ್ನೋ ತರ ಕಾಣಿಸ್ತಾ ಇದೆ, ಬಟ್ ಇದರಲ್ಲಿ ತುಂಬಾ ಡಸ್ಟ್ ಆಗಿರುತ್ತೆ. ಇದನ್ನೆಲ್ಲ ನಾವು ಅವಾಗ ಕ್ಲೀನ್ ಮಾಡ್ಕೊತಾ ಇರ್ಬೇಕು. ಅದಾದ್ಮೇಲೆ ಇದನ್ನ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇದೊಂದು, ನಾನು ಈ ಕೂಮ್ಗಳನ್ನ ಬಂದ್ಬಿಟ್ಟು ಒಂದು ಮಾಮೂಲಿ ಡ್ರೈ ಏರ್ ಇದ್ದಾಗ ಯೂಸ್ ಮಾಡ್ತೀನಿ, ಇನ್ನೊಂದು ಆಯಿಲ್ ಅಪ್ಲೈ ಮಾಡಿದಾಗ ಇದನ್ನ ಯೂಸ್ ಮಾಡ್ತೀನಿ. ಸೊ ಈ ತರ ಎರಡೆರಡನ್ನ ಮೇಂಟೈನ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ, ಸಿಕ್ಕಲ್ ಜಾಸ್ತಿ ಆದಾಗ ಇದನ್ನ ಯೂಸ್ ಮಾಡ್ತೀನಿ. ಸೊ ಈ ಕೂಮ್ಗಳನ್ನ ಅವಾಗ ಅಟ್ಲೀಸ್ಟ್ ವೀಕ್ ಒಂದ್ಸತಿ ಆಗಿರ್ಬೋದು, ಇಲ್ಲ 15 ಡೇಸ್ ಒಂದ್ಸತಿ ಆಗಿರ್ಬೋದು ಕ್ಲೀನ್ ಮಾಡ್ಕೊಂತ ಇರ್ಬೇಕು. ಮರ್ತ್ಬಿಟ್ಟಿರೋರು ಇದನ್ನ ಕ್ಲೀನ್ ಮಾಡ್ಕೊಳ್ಳಿ. ಸೊ ಹಾಗೇನೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು, ನಾವು ಪೌಡರ್ಗೋಸ್ಕರ ಯೂಸ್ ಮಾಡೋ ಬಫ್ ಹಾಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಬಫ್ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಇದನ್ನ ವಾಶ್ ಮಾಡೋದೇ ಇಲ್ಲ, ಅದಂತೂ ಪಕ್ಕ. ನಾನು ಅನ್ಕೊಂತಿರ್ತೀನಿ ಇದನ್ನ ಯಾರಾದ್ರೂ ವಾಶ್ ಮಾಡ್ಕೊಂತಿರ್ತಾರ, ಎಲ್ಲೋ ತುಂಬಾ ರೇರ್ ಅಂತ ಅನ್ಕೊಂತೀನಿ. ಆದಷ್ಟು ಜನ ಇದನ್ನ ವಾಶ್ ಮಾಡಲ್ಲ. ಸೊ ಅಟ್ಲೀಸ್ಟ್ ಇದನ್ನ 15 ಡೇಸ್ ಅಥವಾ 1 ಮಂತ್ ಆದ್ರೂ ಪ್ಲೀಸ್ ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಸೊ ಇದನ್ನ ನಾವು ಡೈಲಿ ಯೂಸ್ ಮಾಡೋದ್ರಿಂದ, ಡೈಲಿ ಯೂಸ್ ಮಾಡ್ತಿರ್ತೀವಿ, ಎಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿರುತ್ತೆ, ಏನು ನಮಗೆ ಗೊತ್ತೂ ಇರಲ್ಲ. ಸೊ ಹಂಗೆ ಇಟ್ಬಿಟ್ಟಿರ್ತೀವಿ, ಎಷ್ಟು ದಿನದವರೆಗೂ ಯೂಸ್ ಮಾಡ್ತಿರ್ತೀವಿ ಅಲ್ವಾ. ಸೊ ಹಾಗಾಗಿ ಇದ್ರಲ್ಲಿ ಎಷ್ಟೊಂದು ಕೊಳೆ ಇರುತ್ತೆ ಅಂತ ನಮ್ಗಂತೂ ಗೊತ್ತಿರಲ್ಲ. ಸೊ ಹಾಗಾಗಿ ಇದನ್ನು ಕೂಡ ಅಷ್ಟೇ ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕ್ಲಿಪ್ಸ್ಗಳು. ಸೊ ಕ್ಲಿಪ್ಸ್ಗಳು ಏನಕ್ಕೆ ವಾಶ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ಇದ್ರಲ್ಲೂ ಕೂಡ ಕೊಳೆ ಅಂತೂ ಆಗೇ ಆಗಿರುತ್ತೆ ಅಲ್ವಾ. ಸೊ ನಾವು ಫಸ್ಟ್ ಹೊಸದಾಗಿ ಯೂಸ್ ಮಾಡೋದಕ್ಕೂ, ಅದಾದ್ಮೇಲೆ ತುಂಬಾ ದಿನ ಆದ್ಮೇಲೆ ಯೂಸ್ ಮಾಡೋದಕ್ಕೂ ಡಿಫ್ರೆನ್ಸ್ ನೀವೇ ನೋಡ್ತಿರ್ಬೋದು. ಸೊ ಎಣ್ಣೆ ಎಲ್ಲ ಆಗಿರುತ್ತೆ, ಮತ್ತೆ ಏನೋ ಸಮಥಿಂಗ್ ಹೊರಗಡೆ ಹೋದಾಗ ಎಲ್ಲೂ ಧೂಳು ಆಗಿರುತ್ತೆ ಅಲ್ವಾ. ಆದಷ್ಟು ಇವುಗಳನ್ನು ಕೂಡ ಅವಾಗ ಕ್ಲೀನ್ ಮಾಡ್ಕೊಳ್ಳಿ. ಇನ್ಫೆಕ್ಷನ್ ಆಗಿರ್ಬೋದು, ಅಲರ್ಜಿ ಆಗಿರ್ಬೋದು, ಸೊ ಇದೆಲ್ಲಾನು ಕೂಡ ಇದರಿಂದನೇ ಬರೋದು ಅಂತಾನೆ ಹೇಳ್ತೀನಿ. ಆದಷ್ಟು ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಟಿಕ್ ಪಿನ್ಗಳು. ಸೊ ಟಿಕ್ ಪಿನ್ಸ್ ಸೇಮ್ ಕ್ಲಿಪ್ಸ್ ಅಲ್ಲಿ ಏನ್ ಯೂಸ್ ಮಾಡ್ತೀರಾ, ಸೊ ಹಂಗೆ ಇವನು ಕೂಡ ಯೂಸ್ ಮಾಡ್ತಿರ್ತೀರಾ ಅಲ್ವಾ. ಸೊ ಆದಷ್ಟು ಇವನು ಕೂಡ ಕ್ಲೀನ್ ಮಾಡ್ಕೊಳ್ಳಿ. ಸ್ವಲ್ಪ ವೇಸ್ಟ್ ಅಂತ ಅನ್ಕೊಳ್ಳಿ, ಹಳೇದೆಲ್ಲ ಆಗೋಗ್ಬಿಟ್ಟಿರುತ್ತೆ, ಅದನ್ನೆಲ್ಲ ಇಟ್ಬಿಡಿ ಬಿಸಾಕಿ. ಮತ್ತೆ ಅದನ್ನ ಯೂಸ್ ಮಾಡೋದ್ರಿಂದ ಅಷ್ಟೊಂದು ನೀಟ್ ಅಂತ ಅನ್ಸಲ್ಲ ಅಲ್ವಾ. ಸೊ ಹಾಗಾಗಿ ಚೆನ್ನಾಗಿರೋದನ್ನ ಯೂಸ್ ಮಾಡಿ, ಅವಾಗ ಕ್ಲೀನ್ ಮಾಡ್ಕೊತಾ ಇರಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರಿಬ್ಬನ್ಸು. ಸೊ ರಿಬ್ಬನ್ಸ್ಗಳಂತೂ ಆಲ್ಮೋಸ್ಟ್ ಯೂಸ್ ಮಾಡಿರ್ತೀರಾ ಅಲ್ವಾ. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿದೆ ಇದು ರಿಬ್ಬನ್ಸ್ ಅಲ್ಲಿ ಅಂತ, ಎಷ್ಟೊಂದು ಕೊಳೆ ಆಗ್ಬಿಟ್ಟಿದೆ, ಮತ್ತೆ ಸ್ವಲ್ಪ ಎಲಾಸ್ಟಿಕ್ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಆದಷ್ಟು ಇದನ್ನೆಲ್ಲ ಸ್ವಲ್ಪ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡಿ. ಅವಾಗ ಇದನ್ನು ಕೂಡ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕಾಲ್ಗೆಜ್ಜೆ. ಸೊ ತುಂಬಾ ಜನ ಕಾಲ್ಗೆಜ್ಜೆನ ತುಂಬಾ ಕೊಳೆ ಆದ್ಮೇಲೆ ಅದನ್ನ ಯೂಸ್ ಕೊಳೆ ಆದ್ಮೇಲೆ ಅದನ್ನ ವಾಶ್ ಮಾಡ್ತಿರ್ತಾರೆ. ಬಟ್ ಇಲ್ಲ, ಅಟ್ಲೀಸ್ಟ್ 1 ಮಂತ್ ಒಂದ್ಸತಿನಾದ್ರೂ ಈ ಕಾಲ್ಗೆಜ್ಜೆನ ಕ್ಲೀನ್ ಮಾಡ್ಕೊಳ್ಳಿ. ಆದಷ್ಟು ಬಿಸಿನೀರಲ್ಲಿ ತುಂಬಾ ಚೆನ್ನಾಗಿ ನೆನೆಸಿ, ಅವಾಗ ಸ್ವಲ್ಪ ಚೆನ್ನಾಗಿ ಶೈನಿಂಗ್ ಕೂಡ ಆಗುತ್ತೆ. ತುಂಬಾ ಏನೇನೋ ಪ್ರಾಡಕ್ಟ್ಗಳು ಬಂದಿದೆ ಅಲ್ವಾ, ಇದನ್ನ ಯಾವ ತರ ವಾಶ್ ಮಾಡಿ ಇಟ್ಕೋಬೇಕು ಅಂತ. ಸೊ ಹಾಗಾಗಿ ಇದನ್ನು ಕೂಡ ಅವಾಗ ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕತ್ಗೆ ಚೈನ್ ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ಬೆಳ್ಳಿದಾಗಿರ್ಬೋದು ಅಥವಾ
ಇಲ್ಲ ಅಂತಂದ್ರೆ ಮಾಮೂಲಿ ನಾರ್ಮಲ್ ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ ಏನ್ ಬರುತ್ತೆ ನೋಡಿ, ಅದನ್ನೆಲ್ಲ ಯೂಸ್ ಮಾಡ್ತಾನೆ ಇರ್ತೀವಿ. ಒನ್ ಟೈಮ್ ಹಾಕ್ತಿವಿ ಬಿಚ್ಚಿಡ್ತೀವಿ, ಮತ್ತೆ ಒನ್ ಟೈಮ್ ಹಾಕ್ತಿವಿ ಬಿಚ್ಚಿಡ್ತೀವಿ ಅಲ್ವಾ. ಸೊ ಅದನ್ನು ಕೂಡ ಅವಾಗ ಅವಾಗ ಸ್ವಲ್ಪ ಕ್ಲೀನ್ ಆಗಿ ಮೇಂಟೈನ್ ಮಾಡಿ. ಒಂದ್ ಬಂದ್ಬಿಟ್ಟು ಕಾಳುಂಗ್ರ. ಸೊ ಕಾಳುಂಗ್ರನ ಎಷ್ಟೊಂದ್ ಜನ ತೊಳೆಯೋದೇ ಇಲ್ಲ ಅಂತ ಅನ್ಕೊಂತೀನಿ. ಸೊ ನಾನು ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೆ, ನಾನು ಅವಾಗ ಅವಾಗ ವಾಶ್ ಮಾಡ್ಕೊಂತ ಇರ್ತೀನಿ. ಕಿವಿ ಓಳೆ ಆಗಿರ್ಬೋದು, ಮತ್ತೆ ಕಾಳುಂಗ್ರ, ಮತ್ತೆ ನೋಸ್ ಪಿನ್, ಮೂಗುತಿ ಏನ್ ಬರುತ್ತೆ ನೋಡಿ. ಸೊ ಇದು ಎಲ್ಲಾನು ಪ್ರತಿಯೊಂದನ್ನು ಸ್ವಲ್ಪ ದಿನ ಬಿಟ್ಟು ಬಿಟ್ಟು ವಾಶ್ ಮಾಡ್ಕೊಂತೀನಿ. ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರನೇ ತುಂಬಾ ದಿನದಿಂದ ವಾಶೇ ಮಾಡ್ಕೊಂಡಿರ್ಲಿಲ್ಲ. ಸೊ ಇದ್ರ ಬಗ್ಗೆ ಹಂಗೆ ನಿಮ್ಗೆ ಶೇರ್ ಮಾಡ್ಕೊಂತ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೆ. ಸೊ ಕಾಲುಂಗ್ರನು ಕೂಡ ಅಷ್ಟೇನೆ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನಾವೆಲ್ಲ ಸ್ವೆಟ್ ಆಗಿರ್ತೀವಿ ಅಲ್ವಾ, ಸ್ವೆಟ್ ಇಂದ ಅದು ಸ್ವಲ್ಪ ಕೊಳೆ ಎಲ್ಲ ಆಗಿರುತ್ತೆ. ಸೊ ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊಂಡು, ಮತ್ತೆ ಇದನ್ನ ನಾವು ಯೂಸ್ ಮಾಡೋ ಪ್ಲೇಸ್ ನೋಡಿ, ಅಂದ್ರೆ ಒಳ್ಳೆ ಸೊ ಮಾರ್ಕ್ ಎಲ್ಲ ಆಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಅವಾಗ ಅವಾಗ ಅದನ್ನ ಬಿಚ್ಚಿ ಅದನ್ನ ವಾಶ್ ಮಾಡಿ, ಮತ್ತೆ ಕಾಲೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಕಾಲುಂಗ್ರನು ಕೂಡ ಸ್ಕಿಪ್ ಮಾಡದೆ ವಾಶ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಉಂಗ್ರಗಳು. ಸೊ ಉಂಗ್ರಗಳನ್ನು ಕೂಡ ತುಂಬಾ ಜನ ಇಷ್ಟಪಟ್ಟು ಹಾಕೊಂತಿರ್ತಾರೆ ಅಲ್ವಾ. ಇದನ್ನು ಕೂಡ ಅಷ್ಟೇನೆ ಅವಾಗ ಅವಾಗ ಸ್ವಲ್ಪ ವಾಶ್ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ಐಟಮ್ಸ್ ಗಳನ್ನ ನಾನು ಪಾಯಿಂಟ್ ಔಟ್ ಮಾಡ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ. ಅಂತಂದ್ರೆ ಹುಡುಗಿರು ಈ ರೀತಿ ವಸ್ತುಗಳನ್ನ ಯೂಸ್ ಮಾಡ್ತಿರ್ತಾರೆ, ಬಟ್ ಇದ್ರ ಬಗ್ಗೆ ಗಮನ ಕೊಟ್ಟು ವಾಶ್ ಮಾಡ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು ಮಾಡಲ್ಲ ಅಲ್ವಾ. ಸೊ ಹಾಗಾಗಿ ಆ ವಸ್ತುಗಳನ್ನ ನಾನು ಪಾಯಿಂಟ್ ಔಟ್ ಮಾಡ್ಕೊಂಡು ಶೇರ್ ಮಾಡ್ಕೊಂತ ಇದ್ದೀನಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕಿವಿ ಓಳೆ. ಸೊ ಕಿವಿ ಓಳೆನ ಎಲ್ಲರೂ ತುಂಬಾ ಜನ ಯೂಸ್ ಮಾಡೇ ಮಾಡ್ತಾರೆ. ಕೆಲವೊಬ್ಬೊಬ್ರು ಡೈಲಿ ಒಂದೊಂದು ಚೇಂಜ್ ಮಾಡ್ಬೋದು, ಅಥವಾ ತುಂಬಾ ಜನಗಳು ಅದನ್ನೇ ಯೂಸ್ ಮಾಡ್ತಿರ್ತಾರೆ ತುಂಬಾ ದಿನದವರೆಗೂ ಕೂಡ ಅಲ್ವಾ. ಸೊ ಅವಾಗ ನೋಡಿ ಯಾವ ತರ ಎಲ್ಲ ಕೊಳೆ ಕಲೆಕ್ಟ್ ಆಗಿದೆ ಅಂತ ನನ್ ಕರೆಕ್ಟಾಗಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಸೊ ತುಂಬಾ ಡಸ್ಟ್ ಎಲ್ಲ ಕಲೆ ಆಗಿರುತ್ತೆ. ಮತ್ತೆ ಏನಪ್ಪಾ ಅಂತಂದ್ರೆ ನಾವು ಸ್ವೆಟ್ಟಿಂಗ್ ಆಗಿರೋ ಕೊಳೆ ಎಲ್ಲ ಇರುತ್ತೆ, ಅದ್ರಲ್ಲಿ ಎಷ್ಟೊಂದು ಬ್ಲ್ಯಾಕ್ ಬ್ಲ್ಯಾಕ್ ತರ ಆಗೋಗ್ಬಿಟ್ಟಿದೆ, ನೋಡ್ತಾ ಇರ್ಬೋದು ನೀವು. ಆದಷ್ಟು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಮೇಂಟೈನ್ ಮಾಡಿ. ಸೊ ಅದಾದ್ಮೇಲೆ ಈ ತರ ಚಿನ್ನದ ಕಿವಿ ಓಲೆ ಯೂಸ್ ಮಾಡೋರಿಗೆ ನಾನು ಹೇಳ್ತಾ ಇರೋದು, ಯೂಸ್ ಮಾಡೋರು ಈ ಗುಂಡಿಗಳನ್ನ ಯೂಸ್ ಮಾಡ್ತೀರಾ ಅಲ್ವಾ. ಸೊ ಇದನ್ನ ಯಾರು ವಾಶ್ ಮಾಡೋದೇ ಇಲ್ಲ ಅಲ್ವಾ. ನೋಡಿ ಎಷ್ಟೊಂದು ಕೊಳೆ ಎಲ್ಲ ಆಗ್ಬಿಟ್ಟಿದೆ, ಇದು ಎಷ್ಟೊಂದು ಮಾರ್ಕ್ ಮಾರ್ಕ್ ತರ ಆಗ್ಬಿಟ್ಟಿದೆ ಅಲ್ವಾ. ಸೊ ಇದ್ರ ಮಾರ್ಕ್ ಎಲ್ಲ ಕಿವಿಯಲ್ಲಿ ಇಳ್ಕೊಂಡ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ಅಷ್ಟೇ ನೀಟಾಗಿ ವಾಶ್ ಮಾಡಿ, ನೀಟಾಗಿ ಮೇಂಟೈನ್ ಮಾಡಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಫೌಂಡೇಶನ್ ಯೂಸ್ ಮಾಡ್ಬೇಕಾದ್ರೆ ಸ್ಕಿನ್ಗೆ. ಸೊ ಈ ತರ ಬಫೆ ಎಲ್ಲ ಯೂಸ್ ಮಾಡಿರ್ತೀವಿ ಅಲ್ವಾ ನಾವು. ಸೊ ಇದನ್ನು ಕೂಡ ತುಂಬಾ ದಿನದವರೆಗೆ ಯೂಸ್ ಮಾಡ್ತಿರ್ತೀವಿ, ಮತ್ತೆ ಹಂಗೆ ಬಿಸಾಕ್ಬಿಟ್ಟಿರ್ತೀವಿ. ಬಟ್ ಇದ್ರಲ್ಲಿ ಎಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿರ್ಬೋದು, ಫೌಂಡೇಶನ್ ಪೌಡರ್ ಏನೇನೋ ಕಲೆಕ್ಟ್ ಆಗಿರುತ್ತೆ ಅಲ್ವಾ ಒಳಗಡೆ, ನಮ್ಗೆ ಗೊತ್ತಾಗೋತಿರಲ್ಲ. ಸೊ ಅದನ್ನು ಕೂಡ ಅಷ್ಟೇನೆ ಇದನ್ನ ಅಟ್ಲೀಸ್ಟ್ ಒಂದ್ ಮಂತ್ ಒಂದ್ಸತಿನಾದ್ರು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ ಯೂಸ್ ಮಾಡೋರಿಗೆ ನಾನು ಹೇಳಿದ್ದು. ಹಾಗೇನೆ ಕೆಲವೊಂದಿಷ್ಟು ಮೇಕಪ್ ಬ್ರಷ್ಗಳು ಇರುತ್ತೆ ನೋಡಿ, ಈ ತರ ಮೇಕಪ್ ಬ್ರಷ್ಗಳಾಗಿರ್ಬೋದು, ಮತ್ತೆ ಲಿಪ್ ಯೂಸ್ ಮಾಡೋ ಬ್ರಷ್, ಐಬ್ರೋ ಯೂಸ್ ಮಾಡೋದು. ಸೊ ಪ್ರತಿ ಒಂದೂ ಕೂಡ ಇರುತ್ತೆ ಅಲ್ವಾ. ಈ ಸಣ್ಣ ಪುಟ್ಟದ್ದೆಲ್ಲ ಈ ತರದ್ದೆಲ್ಲ ಕೆಲವೊಬ್ಬೊಬ್ರು ನಾರ್ಮಲ್ ಆಗಿರೋರು ಕೂಡ ಪರ್ಚೇಸ್ ಮಾಡಿರ್ತಾರೆ ನೋಡಿ, ಅವರೆಲ್ಲ ಇದನ್ನ ಯೂಸ್ ಮಾಡ್ತಿರ್ತಾರೆ. ಬಟ್ ಇದನ್ನು ಕೂಡ ಅವಾಗ ಅವಾಗ ನಾವು ಕ್ಲೀನ್ ಮಾಡಿ ಮೇಂಟೈನ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರೋ ರೀತಿ ನಾವು ಮೇಂಟೈನ್ ಮಾಡ್ಬೋದು. ಯಾವುದೇ ಅಲರ್ಜಿ ಆಗಲ್ಲ, ಇನ್ಫೆಕ್ಷನ್ ಆಗಲ್ಲ. ಸೊ ಏನು ಆಗದೆ ಸ್ವಲ್ಪ ನೀಟಾಗಿ ಡಿಸಿಪ್ಲಿನ್ ಆಗಿ ಕೂಡ ಮೇಂಟೈನ್ ಮಾಡ್ತಾ ನಾವು ಇದನ್ನೆಲ್ಲ ಯೂಸ್ ಮಾಡ್ಕೊಬಹುದು. ಹಾಗೇನೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೇಫ್ಟಿ ಪಿನ್ಸ್. ಸೊ ಸೇಫ್ಟಿ ಪಿನ್ಸ್ ಯಾರು ಕ್ಲೀನ್ ಮಾಡ್ತಾರೆ, ಯಾರು ಮಾಡಲ್ಲ ಬಿಡಿ, ಅದಂತೂ ಪಕ್ಕ. ಈ ಸೇಫ್ಟಿ ಪಿನ್ಸ್ ನಾವು ಎಷ್ಟೊಂದು ಡ್ರೆಸ್ಗಳಿಗಾಗಿರ್ಬೋದು, ಸ್ಯಾರೀಸ್ಗಾಗಿರ್ಬೋದು ಎಷ್ಟೊಂದಕ್ಕೆ ಯೂಸ್ ಮಾಡ್ತಿರ್ತೀವಿ ಅಲ್ವಾ. ಯೂಸ್ ಮಾಡ್ತೀವಿ ಮತ್ತೆ ತಗೊಬಂದು ಇಟ್ಬಿಡ್ತೀವಿ, ಏನೋ ಒಂದು ಮಾಡಿರ್ತೀವಿ. ಬಟ್ ಇದರಲ್ಲೂ ಕೂಡ ಡಸ್ಟ್ ಎಲ್ಲ ಕಲೆಕ್ಟ್ ಆಗಿರುತ್ತೆ, ಕೊಳೆ ಎಲ್ಲ ಆಗಿರುತ್ತೆ. ಸೊ ಅದಾಗ ಇದನ್ನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ವಾಶ್ ಮಾಡ್ಕೊಂಡು ಬಿಸಿಲಲ್ಲಿ ಹಾಕ್ಬಿಟ್ಟು ಅದಾದ್ಮೇಲೆ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಕೊಳ್ಳಿ. ಓಕೆನಾ. ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡಾಗ ನೀವು ಸೇಫ್ ಆಗಿ ಸೇಫ್ಟಿ ಪಿನ್ಸ್ ಹುಡ್ಕೋ ಅವಶ್ಯಕತೆನೆಲ್ಲ ಬೇಗ ಸಿಕ್ಕುತ್ತೆ. ಸೊ ಈ ತರ ಕೆಲವೊಂದಿಷ್ಟು ಥಿಂಗ್ಸ್ ಗಳನ್ನ ನಾನು ಪಾಯಿಂಟ್ ಔಟ್ ಮಾಡಿ ನಿಮ್ಗೆ ಶೇರ್ ಮಾಡ್ಕೊಂಡೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬ್ಯಾಂಗಲ್ಸ್. ಸೊ ಬ್ಯಾಂಗಲ್ಸ್ ಹಾಕೋ ಅಂತ ಇರ್ತೀವಿ, ಇದನ್ನು ಕೂಡ ವಾಶ್ ಮಾಡಿರಲ್ಲ ನಾವು. ಎಷ್ಟೋ ಬೆಳಿಗ್ಗೆ ಸಂಜೆ ತನಕ ಕೆಲಸ ಮಾಡ್ತಿರ್ತೀವಿ, ಎಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿರುತ್ತೆ, ನಮಗೆ ಗೊತ್ತಿರಲ್ಲ. ಸ್ವೆಟ್ಟಿಂಗ್ ಆಗ್ತಿರ್ತೀವಿ, ಅದು ಕೂಡ ಗೊತ್ತಿರಲ್ಲ. ಸೊ ಅವಾಗ ನೀವು ಸ್ನಾನ ಮಾಡುವ ಟೈಮಲ್ಲಾದ್ರೂ ಅಟ್ಲೀಸ್ಟ್ ವಾಶ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಅವಾಗ ಕ್ಲೀನ್ ಮಾಡ್ಕೊಳ್ಳಿ. ಅಂದ್ರೆ ಪ್ರತಿದಿನನೂ ಹೌಸ್ ವೈಫ್ಗಳು ಡೈಲಿ ಬಳೆ ಹಾಕೊಂಡು ಹೋಗ್ತಿರ್ತಾರೆ ಅಲ್ವಾ. ಸೊ ಅವ್ರಿಗೆ ನಾನು ಹೇಳ್ತಾ ಇರೋದು, ಕೆಲವೊಬ್ಬೊಬ್ರು ಚೇಂಜ್ ಮಾಡ್ತಾ ಇರ್ತಾರೆ ನೋಡಿ, ಅದನ್ನು ಕೂಡ ನೀವು ವಾಶ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಹೈಜೆನಿಕ್ ಆಗಿರ್ಬೋದು ಅಂತಾನೆ ಹೇಳ್ತೀನಿ. ಅಥವಾ ನಿಮ್ಗೆ ಆಗಲ್ಲ ಇಷ್ಟೊಂದೆಲ್ಲ ಮಾಡ್ಕೋಬೇಕಾ, ಅಯ್ಯೋ ಇದೆಲ್ಲ ಉಂಟಾ ಅಂತಂದ್ರೆ ಹೌದು, ಇದ್ರಿಂದನೇ ಕೆಲವೊಂದು ನಮ್ಗೆ ಆರೋಗ್ಯ ಸಮಸ್ಯೆಗಳು ಕೂಡ ಬಂದಿರುತ್ತೆ. ನೀವು ನೋಡ್ಬೋದು, ಕೆಲವೊಬ್ರು ಅಬ್ಸರ್ವ್ ಮಾಡ್ಕೊಳ್ಳಿ, ಕೆಲವೊಬ್ರು ಮೂಗುತಿನ ಹಾಕೊಂಡಿರ್ತಾರೆ ಅಲ್ವಾ, ಅದ್ರಲ್ಲಿ ಸ್ವಲ್ಪ ಕೊಳೆ ಎಲ್ಲ ಕಲೆಕ್ಟ್ ಆಗಿರುತ್ತೆ. ಮತ್ತೆ ಅಲ್ಲಿ ವೈಟ್ ಡಾಟ್ಸ್ ಎಲ್ಲ
ಬಂದಿರುತ್ತೆ, ಮತ್ತೆ ಒಂಥರ ಪ್ಯಾಚಿ ಪ್ಯಾಚಿ ತರ ಎಲ್ಲ ಆಗ್ಬಿಟ್ಟಿರುತ್ತೆ ಅಲ್ವಾ. ಅದೇನಕ್ಕಾಗುತ್ತೆ, ನಾವು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಲ್ಲ ಆ ಜಾಗನ. ಸೊ ಹಾಗಾಗಿ ಆ ತರ ಎಲ್ಲ ಸಮಸ್ಯೆಗಳು ಬರೋದು. ಮತ್ತೆ ಕಿವಿ ಓಲೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಮೇಂಟೈನ್ ಮಾಡಿ ಕ್ಲೀನ್ ಮಾಡ್ತಿಲ್ಲ ಅಂದ್ರೇನೆ ಅದು ಸ್ವಲ್ಪ ಡ್ಯಾಮೇಜ್ ಎಲ್ಲ ಆಗೋದು. ಸೊ ಹಾಗಾಗಿ ಇದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ನೀವು ಡೈಲಿ ಬೇಸ್ ಅಲ್ಲಿ ಏನೇನ್ ವಸ್ತುಗಳನ್ನ ಯೂಸ್ ಮಾಡ್ತೀರಾ ನೋಡಿ, ಅದನ್ನೆಲ್ಲಾನು ಕೂಡ ಕ್ಲೀನ್ ಮಾಡಿ ಆದಷ್ಟು ಸ್ವಲ್ಪ ಸೇಫ್ಟಿಯಾಗಿ ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ. ನಾನಿವಾಗ 2 ಬೌಲ್‌ಗೆ ಬಿಸಿನೀರನ್ನ ತಗೊಂಡಿದ್ದೀನಿ. ಸೊ ಬಿಸಿನೀರು ತಗೊಂಡಿದ್ದಾದ್ಮೇಲೆ ಅಲ್ಲಿಗೆ ಶಾಂಪೂನ ಯೂಸ್ ಮಾಡ್ತಿದ್ದೀನಿ. ನೀವು ಯಾವುದೇ ರೀತಿ ಶಾಂಪೂನು ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ಸ್ವಲ್ಪ ವಿಮ್ ಲಿಕ್ವಿಡ್‌ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಚೆನ್ನಾಗಿ ವೇಸ್ಟ್ ಬ್ರಷ್ ಇರುತ್ತೆ ನೋಡಿ, ಅದರಿಂದ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ. ಯಾಕಂದರೆ ತುಂಬ ಬಿಸಿ ಇರುತ್ತೆ ನೋಡಿ, ಅದಕ್ಕೋಸ್ಕರ. ಅದಾದಮೇಲೆ ಯಾವ್ಯಾವ ವಸ್ತುನ ವಾಶ್ ಮಾಡಬೇಕು ಅಂತ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಸಪ್ರೇಟ್ ಒಂದೊಂದು ಬೌಲ್‌ಗೆ ಒಂದೊಂದು ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ನೆನಿಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಬಿಟ್ಟಿರ್ತೀನಿ. ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಬಿಟ್ಟರೆ ಸಾಕಾಗ್ಬಿಡುತ್ತೆ. ಅಂದರೆ ಸ್ವಲ್ಪ ಬಿಸಿ ಇರುತ್ತೆ ನೋಡಿ ನೀರು, ಆವಾಗಲೇ ಚೆನ್ನಾಗಿ ಅದು ಮಿಕ್ಸ್ ಆದಾಗ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ಬಂದುಬಿಟ್ಟು ಕಾಲ್ಗೆಜ್ಜೆ, ಉಂಗುರ ಏನಿರುತ್ತೆ ನೋಡಿ, ಅದನ್ನೆಲ್ಲ ವಾಶ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಕೊಳೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಕೂಮಲಿ ಅಂತ ಅಂದ್ಬಿಟ್ಟು. ನೀಟಾಗಿ ಅದೆಲ್ಲ ಬಿಸಿನೀರಲ್ಲಿ ಇಟ್ಟಾಗ ಸ್ವಲ್ಪ ಟೈಮ್ಗೆ ಬಿಟ್ಬಿಡುತ್ತೆ ಕೊಳೆ ಎಲ್ಲ. ಎಣ್ಣೆ ಎಲ್ಲ ಆಗಿರುತ್ತೆ ನೋಡಿ, ಅದೆಲ್ಲ ಹೊರ್ಟೋಗ್ಬಿಡುತ್ತೆ, ಡಸ್ಟ್ ಎಲ್ಲ ಹೊರ್ಟೋಗ್ಬಿಟ್ಟಿರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಈ ಬಫಲ್ಲಿ ಇದ್ದಿದ್ದು ಫೌಂಡೇಶನ್ ಕ್ರೀಮ್ಸ್ ಎಲ್ಲ ಎಷ್ಟೊಂದು ಬಿಟ್ಕೊಂಡಿದೆ ನೀರಲ್ಲಿ ಅಂತ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟು. ಸೊ ಈ ಥರ ಎಲ್ಲನೂ ಕೂಡ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ತುಂಬ ನೀಟಾಗಿ ನೀರಿನಂಶ ಎಲ್ಲ ಆರಾದಮೇಲೆ ಅದನ್ನು ಅದಾದ್ರ ಜಾಗಕ್ಕೆ ಇಟ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅದನ್ನೆಲ್ಲ ವಾಶ್ ಮಾಡಿ ತೊಳೆದಿಟ್ಟಿದ್ದೀನಿ. ಅದಾದಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಬೆಳ್ಳಿ ವಸ್ತುಗಳು ಅಂತ. ತೊಳೆಯೋದಕ್ಕಿಂತ ಮುಂಚೆ ಯಾವ ಥರ ಇತ್ತು, ಇವಾಗ ತೊಳೆದಾದ್ಮೇಲೆ ಯಾವ ಥರ ಇದೆ ನೋಡ್ತಾ ಇರ್ಬೋದು. ಹಾಗೆಯೇ ಕಿವಿ ಒಳೆ ಕೂಡ ನೋಡ್ತಾ ಇರ್ಬೋದು, ಒಂಥರ ಶೈನಿಂಗಾಗಿ ಕಾಣಿಸ್ತಾ ಇದ್ವು ಎಲ್ಲನೂ ಕೂಡ. ಅದಾದಮೇಲೆ ನಾನು ಹೇಳಿದ್ದೆ ಅಲ್ವಾ ಫೌಂಡೇಶನ್ ಕ್ರೀಮಲ್ಲಿ ಎಷ್ಟೊಂದು ಕೊಳೆ ಇತ್ತು ಅಂತ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟೊಂದೆಲ್ಲ ಬಿಟ್ಕೊಂಡಿದೆ ಅಂತ. ಸೊ ಈ ಥರ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ತುಂಬ ಯೂಸ್ ಆಗುತ್ತೆ ಅಲ್ವಾ. ಸೊ ಸ್ವಲ್ಪ ಟೈಮ್ ಕೊಟ್ಟು ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.